ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಾಲ್ಕೋವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಸಿಂಪಲ್ ಆಗಿ ಮಾಡ್ಬೋದು ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು. ಬರೀ 3 ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಇದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತುಪ್ಪನ ಹಾಕ್ಕೊತಿದ್ದೀನಿ. ಓಕೆನಾ, ತುಪ್ಪ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ 3 to 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊತಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಮೈದಾ 1 ಕಪ್ ಅಷ್ಟು ಮೈದಾ ನಾನು ಯಾವ ಬೌಲಲ್ಲಿ ಹಾಕಿದ್ದೀನಿ ತೋರಿಸ್ದೆ ಅಲ್ವಾ. ಸೊ ಆ ಬೌಲಲ್ಲಿ 1 ಕಪ್ ಅಷ್ಟು ಮೈದಾನ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕಾಗತ್ತೆ. ಈ ರೀತಿ ಕೈ ಆಡಿಸ್ತಾನೆ ಇರಿ, ಏನಾದರೆ ಅದು ವಾಸನೆ ಬಂದ್ಬಿಡುತ್ತೆ, ಸೀದೋಗಿರೋ ವಾಸನೆ ಬರುತ್ತೆ. ಸೊ ಕೈ ಆಡಿಸ್ತಾನೆ ಇರಬೇಕು. ಸೊ ನೋಡ್ಕೊಳ್ಳಿ, ಇಷ್ಟ ಆಗಿದೆ. ನಾನು ಬರೀ ಇದನ್ನು ಒಂದು 5 to 6 ಪೀಸಸ್ ಸಾಕು. ಸೊ ಇಷ್ಟು ತೊಗೊಂಡಿದ್ದೀನಿ, 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡಬೇಕು ಅಂತ ಇದ್ರೆ ನೋಡಿಕೊಂಡು ಒಂದು 2 to 3 ಕಪ್ಸ್ ಅಂತ ಹಾಕ್ಕೊಳ್ಳಿ. ಸೊ ನೋಡಿ, ಈ ರೀತಿ ಎಲ್ಲ ಗೀಯಲ್ಲಿ ಮಿಕ್ಸ್ ಆಗಬೇಕು. ಗೀ ಸಾಕದೆ ಬಂದಿದ್ರೆ ಇನ್ನು ಸ್ವಲ್ಪ ಗೀನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಈ ರೀತಿ ಕೈ ಆಡಿಸ್ತಾನೆ ಇರಿ. ನೆಕ್ಸ್ಟ್ ಇಲ್ಲಿ ಯಾವ ಕಪ್ಪಲ್ಲಿ ನಾನು ತಗೊಂಡಿದ್ದೆ ಮೈದಾ, ಆ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ತಗೊತಿದ್ದೀನಿ. ಅದಕ್ಕೇ ಒಂದು ಏಲಕ್ಕಿ, 2 to 3 ಏಲಕ್ಕಿನ ಸೇರಿಸ್ಕೊತಿದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳಿ. ಸೊ ನೋಡಿ, ಈ ರೀತಿ ಪೌಡರ್ ಆಗಿದೆ. ಸೊ ಈಗ ಈ ಪೌಡರ್ನ ನೀವೇನಿದೆ ಸ್ಟವ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಈ ಏನಿದೆ ಮೈದಾದು ಕನ್ಸಿಸ್ಟೆನ್ಸಿ ಏನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಈ ಸಕ್ಕರೆ ಪೌಡರ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಪೌಡರ್ ಮತ್ತು ಏಲಕ್ಕಿ ಪೌಡರ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ. ವಾಟರ್ ಅನ್ನೋದು ಆ್ಯಡ್ ಮಾಡಲೇಬಾರ್ದು, ಮತ್ತು ಈಗ ತುಪ್ಪನಂತೂ ಸೇರಿಸಲೇಬಾರ್ದು. ಮೊದಲು ನೀವು ಏನು ಫ್ರೈ ಮಾಡ್ಕೊತೀರಾ ಅವಾಗೇ ಎಷ್ಟು ತುಪ್ಪ ಬೇಕು ನೋಡಿಕೊಂಡು ಹಾಕ್ಕೊಬೇಕು, ಆಯಿತಾ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಮಿಕ್ಸ್ ಮಾಡುವಾಗೆ ನಿಮಗೆ ಹಾಲ್ಕೋವಾ ಸ್ಮೆಲ್ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು 90s ಕಿಡ್ಸ್ ಗೊತ್ತಿರುತ್ತೆ, 50 ಪೈಸಾಗೆಲ್ಲ ಬರ್ತಿತ್ತು. ಬಟ್ ಈಗ 2 rupees ಆಗಿದೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಸೇಮ್ ಟೇಸ್ಟ್ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೇಮ್ ಇದೇ ರೀತಿ ಬಂತ ನಿಮಗೆ ಟೇಸ್ಟ್ ಅಂತ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನಾನು. ತುಂಬ ತೆಳುವಾಗಿ ಮಾಡ್ಕೊಬೇಡಿ. ನೀವು ಕಟ್ ಮಾಡಿದ್ರು ಯಾವ ಶೇಪ್ ಬೇಕೋ ಆ ಶೇಪ್ ಬರಬೇಕು. ಅಥವಾ ನಾನಿಲ್ಲಿ ಇದು ಆ್ಯಕ್ಚುಲಿ ಇದು ಸಿರ್ಲಾಕಲ್ಲಿ ಬಂದಿರುತ್ತಲ್ವ ಹಾಕ್ಕೊಳ್ಳೋಕ್ಕೆ ಮೆಷರ್ಮೆಂಟ್ ಕಪ್, ಅದರಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡ್ಕೊತಿದ್ದೀನಿ. ಸೊ ಶೇಪ್ ಕೊಡೋಕ್ಕಷ್ಟೇ. ಇದನ್ನು ಈಗ ಈ ರೀತಿ ಬಗ್ಗಿಸ್ಕೊಂಡ್ರೆ ನಿಮಗೆ ಸೇಮ್ ಹಾಲ್ಕೋವಾ ಥರ ಬರುತ್ತೆ. ಇದ್ರ ಮೇಲೆ ಡೆಕೋರೇಷನ್ಗೆ ಒಂದು ದ್ರಾಕ್ಷಿನ ಇಟ್ಕೊತಿದ್ದೀನಿ. ಸೊ ದ್ರಾಕ್ಷಿ ಬೇಕಂದರೆ ಇಟ್ಕೊಳ್ಳಿ ಅಥವಾ ಹಾಗೆ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೆಕ್ಸ್ಟ್ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಈ ರೀತಿ ಎಲ್ಲ ಮಾಡಿಕೊಂಡು ಒಂದು ಪ್ಲೇಟ್ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಸೊ ಅಷ್ಟೇ, ವಿತಿನ್ ಮ್ಯಾಕ್ಸಿಮಮ್ ಅಂದರೆ ನಿಮಗೊಂದು 10 minutesಲ್ಲಿ ಈ ಸ್ವೀಟ್ ರೆಡಿ ಆಗುತ್ತೆ. ನೋಡಿ ಹೇಗೆ ಕಾಣ್ತಿದೆ ಅಂತ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.